ನಮಸ್ಕಾರ ಪ್ರಿಯ ವೀಕ್ಷಕರೇ, NKS TV4 ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಮ್ಮ ಸುಫಿಯಾ. ಕಾರಟಗಿ ತಾಲೂಕಿನ ಭಾಜಪಾ ಕಾರ್ಯಾಲಯದಲ್ಲಿ ಕನಕಗಿರಿ ಜನಪ್ರಿಯ ಶಾಸಕರಾದ ಬಸವರಾಜ್ ದಡ್ಡೆ ಸೂಗೂರ್ ರವರ ನೇತೃತ್ವದಲ್ಲಿ ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಾನವತಾವಾದಿ ವಚನಕಾರರು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಿಸಲಾಯಿತು. ಕಾರಟಗಿ ತಾಲೂಕಿನ ಭಾಜಪ ಕಾರ್ಯಾಲಯದಲ್ಲಿ ಕನಕಗಿರಿ ಜನಪ್ರಿಯ ಉಪಸ್ಥಿತರಿದ್ದರು. 819 ಜಯಂತಿ ಅಂಗವಾಗಿ ನಾವೆಲ್ಲರೂ ಬಹಳಷ್ಟು ಅಣ್ಣ ಬಸವಣ್ಣ ಅಂದರೆ ಎಲ್ಲ ಸರ್ವಧರ್ಮಗಳು ಪ್ರೀತಿಯಿಂದ ನೋಡೋದು ದೇವರು ಯಾರು ಅಂದರೆ ಅದು ಬಸವಣ್ಣ ಅಂತ ನಾವು ಭಾವಿಸ್ತೀವಿ. ಇವತ್ತು ಈ ಪ್ರಪಂಚದಾಗ ಉದ್ದಾಗಲಕ್ಕ ಸಮಬಾಳು ಸಮಪಾಲು ಸರ್ವಧರ್ಮದ ಒಂದಂತ ಯಾರಾದ್ರ ಘೋಷಣೆ ಮಾಡಿ ಸರ್ವಧರ್ಮದ ಒಂದೇ ಅಂತೇಳಿ ಇವತ್ತು ಅವ್ರು ಮಾರ್ಗ ಮಾಡಿಕೊಟ್ಟಂಥ ಪರಮಾತ್ಮ ಆಗಿದ್ರೆ ಅದು ಅಣ್ಣ ಬಸವಣ್ಣ ಅಂತ ಕೂಡ ನಾವು ಭಾವಿಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಕೂಡ ಎಲ್ಲ ಧರ್ಮಗಳಿಗೂ ಹಿಂದೆ ಭಾಳಷ್ಟು 12ನೇ ಶತಮಾನದಲ್ಲಿ ಕೂಡ ಎಲ್ಲರಿಗೂ ಆ ತನ್ನ ಮಂಟಪದಲ್ಲಿ ಸರ್ವಧರ್ಮರನ್ನ ಕರೆಸಿ ಆ ಗುರುಗಳನ್ನ ಕರೆಸಿ ಯಾವ್ಯಾವ ಧರ್ಮ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾರ್ಯಾರು ಏನು ಕಾಯಕ ಮಾಡಬೇಕಂತೇಳಿ ಮಾರ್ಗ ಮಾಡಿಕೊಟ್ಟಂಥ ಪುಣ್ಯಾತ್ಮ ಬಸವಣ್ಣ ಅಂತ ನಾವು ಹೇಳಬೇಕಾಗ್ತೈತೆ. ಅದಕ್ಕಾಗಿ ಆ ಪುಣ್ಯಾತ್ಮ ಮಾರ್ಗ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡೆದಾಗ ನಮ್ಮ ಬದುಕಿನ ಬಂಗಾರ ಆಗ್ತೈತೆ, ನಮ್ಮ ಬದುಕಿನ ಹೆಸರಾಗ್ತೈತೆ, ನಮ್ಮ ಬದುಕಿನ ದಾರಿ ದೀಪ ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಆ ಪುಣ್ಯಾತ್ಮ ಹಾಕಿದಂಥ ಮಾರ್ಗ ಯಾವ ರೀತಿ ಇದೆ ಅಂದರೆ ಪ್ರಪಂಚ ಮುಳುಗಲ್ಲವರೆಗೆ ಮೂಡಲಿದ್ದು ಮುಳುಗಲ್ಲವರೆಗಿನ ಒಂದೇ ಧರ್ಮ, ಒಂದೇ ಭಾವನೆ, ಒಂದೇ ರೀತಿ, ಒಂದೇ ನಡೆ, ಗಾಳಿ ಏನಂತಾರಲ್ಲ ನೀರು ಗಾಳಿ ಬಿಸಿಲು ಒಂದಂತೆ ಯಾಗಂತಾರೆ ಅದರಂಗೆ ಎಲ್ಲ ಸರ್ವಧರ್ಮಗಳನ್ನು ಒಂದಂತೆ ಇಡೀ ವಿಶ್ವದಲ್ಲಿ ಕೂಡ ಮಾರ್ಗ ಹಾಕಿ ಈ ರೀತಿ ನಡ್ಕೋಬೇಕಂತ ನಮಗೆ ಮಾರ್ಗ ಮಾಡಿಕೊಟ್ಟ ಮಾರ್ಗದರ್ಶನದಲ್ಲಿ ಗೊತ್ತಿದ್ದ ಜಯಂತಿ ನೋಡಿದ್ರೆ ಭಾಳ ಖುಷಿ, ಭಾಳ ಅದ್ಭುತವಾಗಿ ಮಾಡಬೇಕಾಯ್ತು. ರಾತ್ರಿ ಬೆಂಗಳೂರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅದನ್ನ ಹೆಸರಿನ ಮ್ಯಾಗ ನಾವೆಲ್ಲರೂ ಒಂದು ಒಳ್ಳೆ ಒಂದು ಸೇವೆ ಮಾಡಬೇಕಾಗಿತ್ತು ಅಂತ ಹೇಳಿ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀವಿ. ಯಾಕಂದರೆ ಇವತ್ತಿನ ದಿನ ಒಂದು ಒಳ್ಳೆಯ ದಿನ ಅಂತ ನಾವು ಭಾವಿಸ್ತೇವೆ. ನಾವು ಯಾವುದೇ ಜಯಂತಿ ಮಾಡ್ತೀವಿ, ಏನೇ ಮಾಡ್ತೀವಿ ಮುಖ್ಯ ಅಲ್ಲ. ಇವತ್ತು ಅಣ್ಣ ಬಸವಣ್ಣನ ಜಯಂತಿ ಮಾಡುತ್ತಿದ್ದೀವಿ ಅಂದರೆ ಬಹಳ ಮುಖ್ಯವಾದ ಒಂದು ಜಯಂತಿ. ನಮ್ಮ ಜೀವನ ಇರೋವರೆಗಿನ ಉಸಿರಿರೋವರೆಗಿನ ನಮ್ಮ ಉಸಿರಿನಲ್ಲಿ ಒಂದು ಹೆಸರು ಮಾಡಬೇಕು, ನಮ್ಮ ಹೆಸರಿನ ಉಸಿರಿನಲ್ಲಿ ಒಂದು ಹೆಸರು ಐತಂದರೆ ಅಣ್ಣ ಬಸವಣ್ಣ ಹಾಕಿತ್ತು ಒಂದು ಮಾರ್ಗ ಹೇಳಿದಂಥ ಭಾವನೆ ಅಂತ ಹೇಳೋದು ನಾವೆಲ್ಲ ಅದನ್ನ ಗೌರವದಿಂದ ಪ್ರೀತಿಯಿಂದ ನಾವು ಎಲ್ಲರೂ ಆಶೀರ್ವಾದ ತೆಗಿಬೇಕಂತ ಬಾಳ್ವೆ ಮತ್ತು ಎಲ್ಲ ಸಮಾನತೆಯನ್ನು ಸಾರಿರುವಂಥ 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರ ತತ್ವವನ್ನೇ ನಮ್ಮ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ. ಬಸವಣ್ಣ ಅವರು ತಮ್ಮ ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದವರನ್ನು ಕೂರಿಸಿಕೊಂಡು ಯಾವ ರೀತಿ ಸಮಾಜವನ್ನು ಅಭಿವೃದ್ಧಿ ಮಾಡುವ ಕೆಲಸ ಮಾಡಿದರು, ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ವೇದ ವಾಕ್ಯವನ್ನು ಅಳವಡಿಸಿರುವಂಥ ರಾಜ್ಯಕ್ಕೆ 4ನೇ ಸ್ಥಾನದಲ್ಲಿರುವಂಥ ನಮ್ಮ ಶಾಸಕರಿಗೆ ಮುಂದಿನ ದಿನಮಾನಗಳಲ್ಲಿ ಬಸವಾದಿ ಪ್ರಮುಖರು ಮತ್ತು ಶರಣರ ಒಂದು ಈ ನಾಡಿನಲ್ಲಿ ನಾವು ಕೂಡ ಅತಿ ಹೆಚ್ಚಿನ ಅಭಿವೃದ್ಧಿ ಮಾಡುತ್ತಾ ವರ್ಗ ರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಹೇಳುತ್ತಾ ಈ ಒಂದು ಜಯಂತಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ NKS TV4. ಇದು ನಿಮಗಾಗಿ, ನಿಮ್ಮ ಸೇವೆಗಾಗಿ. ಇದು ನಿರಂತರ ಕಾರ್ಯಪಡೆ.